ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಹೆಸರುಕಾಳು, ತೊಗರಿಬೇಳೆ, ಬೀನ್ಸನ್ನು ಹಾಕ್ಬಿಟ್ಟು ಬಸ್ಸಾರನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ. ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ, ಆದರೆ ನಮ್ಮ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಮೊದಲು ನಾನಿಲ್ಲಿ ಹೆಸರುಕಾಳು ಹಾಗೆಯೇ ತೊಗರಿಬೇಳೆನ ತಗೊಂಡಿದ್ದೀನಿ. 2 ಸಮ ಪ್ರಮಾಣದಲ್ಲೇ ತಗೊಂಡಿದ್ದೀನಿ. ನಮಗೆ ಪಲ್ಯ ಎಷ್ಟು ಬೇಕೋ ನೋಡಿಕೊಂಡು ನಾವು ಹೆಸರುಕಾಳು, ತೊಗರಿಬೇಳೆ, ಈ ಬೀನ್ಸು ಏನಿದೆ ಅದನ್ನು ತಗೋಬೋದು. ಇವಾಗ ನೀರನ್ನು ಹಾಕ್ಬಿಟ್ಟು ನಮಗೆ ಎಷ್ಟು ಸಲ ಸಾಧ್ಯವಾದರೆ ಅಷ್ಟು ಸಲ ತೊಳೆದು ಬೀನ್ಸನ್ನು ಈ ರೀತಿ ನಾನು ತೀರಾ ಚಿಕ್ಕದಾಗೂ ಇಲ್ಲ ದೊಡ್ಡದಾಗೂ ಇಲ್ಲ ಸಮಾನವಾಗಿ ಕಟ್ ಮಾಡಿದ್ದೀನಿ. ಬೀನ್ಸು ಕೂಡ ಚೆನ್ನಾಗಿ ಒಂದು ಸಲ ತೊಳೆದು ಹಾಕ್ತಾಯಿದ್ದೀನಿ. ಇವಾಗ ಇದೆಲ್ಲ ಮುಳುಗೋ ತನಕ ನೀರನ್ನು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು. ಬೇಗ ಬೇಯುವಂತಹ ಬೇಳೆ ಆದರೆ ಕುಕ್ಕರಲ್ಲಿ ಬೇಯಿಸಬಾರ್ದು. ನಮ್ಮದೆಲ್ಲ ಮಿಕ್ಸ್ ಇದೆ, ಒಂದು ಬೇಳೆ ಬೇಯ್ತಿದೆ, ಒಂದು ಬೇಳೆ ಬೇಯ್ತಿಲ್ಲ, ಅದಕ್ಕೆ ನಾನು ಕುಕ್ಕರಲ್ಲಿ ಹಾಕ್ತಿದ್ದೀನಿ. ಇವಾಗ ನೋಡಿ, ಇದಕ್ಕೆ ಮುಚ್ಚಳನ್ನು ಮುಚ್ಚಿಬಿಟ್ಟು ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ನಮಗೆ ತೊಗರಿಬೇಳೆ, ಈ ಹೆಸರುಕಾಳೆಲ್ಲ ಬೇಗನೆ ಬೆಂದ್ಬಿಟ್ಟಿರುತ್ತೆ. ಇವಾಗ ನೋಡಿ, ಒಂದು ವಿಷಲ್ ಹಾಕ್ಸಿದ್ದೀನಿ. ನಮಗೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಎಲ್ಲ ಪ್ರೆಷರ್ ಎಲ್ಲ ಹೋದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬ ನುಣ್ಣಕ್ಕೆ ಆಗಿಬಿಡಬಾರ್ದು, ಬೇಳೆ ಚೆನ್ನಾಗಿರೋದಿಲ್ಲ ಮತ್ತು ಮುದ್ದೆ ಥರ ಇರುತ್ತೆ, ಪಲ್ಯ ಟೇಸ್ಟೇ ಇರೋದಿಲ್ಲ. ಆದರೂ ಕೂಡ ಸ್ವಲ್ಪ ಮೆತ್ತಕ್ಕೇ ಆಗಿದೆ, ಇಷ್ಟು ಕೂಡ ಇರಬಾರ್ದು. ಇನ್ನೂ ಸ್ವಲ್ಪ ಬೇಳೆ ಥರನೇ ಇರಬೇಕು, ಆವಾಗಲೇ ಪಲ್ಯ ಟೇಸ್ಟ್ ಅನ್ನೋದು ಬರೋದು. ಇವಾಗ ನೀರನ್ನೆಲ್ಲ ಕೂಡ ಬಗ್ಗಿಸ್ಕೋಬೇಕು. ಬಸ್ಸಾರಿಗೆ ಆದಷ್ಟು ಪಾತ್ರೆಯಲ್ಲೇ ಬೇಳೆನ ಬೇಯಿಸ್ಕೊಂಡ್ರೇ ಚೆನ್ನಾಗಿರೋದು. ಇವಾಗ ನೋಡಿ, ಇದನ್ನು ನೀರನ್ನೆಲ್ಲ ಕೂಡ ನೀಟಾಗಿ ಬಗ್ಗಿಸ್ಕೊಂಡು ಇವಾಗ ನಾವು ಖಾರಕ್ಕೆ ರುಬ್ಕೊಳ್ಳೋಕ್ಕೆ ಮಸಾಲೆನ ಹಾಕ್ಕೊಳ್ಳೋಣ. ಇವಾಗ ನಾನೊಂದು ಮಿಕ್ಸಿ ಜಾರಲ್ಲಿ ಒಂದು ಈರುಳ್ಳಿ, ಒಂದು ಚಿಕ್ಕದೇ ಈರುಳ್ಳಿ ತಗೊಂಡಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ಒಂದು 6-7 ಎಸಳಷ್ಟು, ನಾನೆಲ್ಲ ಸ್ವಲ್ಪ ಕ್ವಾಂಟಿಟಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಬಸ್ಸಾರು ಮಾಡ್ತಿರೋದ್ರಿಂದ. ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿ, ಜೀರಿಗೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆಯೇ ಹುಣಸೆ ಹಣ್ಣು ಜಾಸ್ತಿ ಹಾಕ್ಕೋಬಾರ್ದು, ಕಡಿಮೆ ಹಾಕ್ಕೋಬಾರ್ದು, ಒಂದು ಸ್ವಲ್ಪ ಹುಳಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆದರೂ ಚೆನ್ನಾಗಿರೋದಿಲ್ಲ. ಹಾಗೆಯೇ 1 ಸ್ಪೂನಷ್ಟು ಸಾಂಬಾರು ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ. ಸಾಂಬಾರು ಪುಡಿನೇ ಹಾಕ್ತಾರೆ ಕೆಲವೊಬ್ಬರು, ಜಾಸ್ತಿ ಖಾರದ ಪುಡಿ ಹಾಕೋದಿಲ್ಲ, ಆದರೆ 2 ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಸಾಂಬಾರು ಪುಡಿ ಸ್ಮೆಲ್ ಬರೋದಿಲ್ಲ. ಹಾಗೆಯೇ ನಾವು ಬೇಯಿಸಿಟ್ಕೊಂಡಿರುವಂತಹ ಬೇಳೆ, ಬೀನ್ಸು, ಕೊತ್ತಂಬರಿನ ಹಾಕ್ಬಿಟ್ಟು ನುಣ್ಣಗೆ ಈ ರೀತಿ ರುಬ್ಕೋಬೇಕು. ಅಂದರೆ ಕೆಲವೊಬ್ಬರು ನುಣ್ಣಕ್ಕೆ ಇಷ್ಟಪಡ್ತಾರೆ, ಕೆಲವೊಬ್ಬರು ತರಿಯಾಗಿ ರುಬ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ನಿಮಗೆ ಹೇಗೆ ಇಷ್ಟ ಬಂದರೆ ಆ ರೀತಿ ರುಬ್ಕೊಳ್ಳಿ. ಇವಾಗ ನೋಡಿ, ನಾನು ನೀರನ್ನು ಬಗ್ಗಿಸಿಕೊಂಡಿದ್ನಲ್ವ, ಅದ್ರ ಜೊತೆಗೇ ಇದನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಯಾವ ಪಾತ್ರೆಯಲ್ಲಿ ಬಸ್ಸಾರನ್ನು ಮಾಡಬೇಕು ಅಂದ್ಕೊತೀವೋ ಆ ಪಾತ್ರೆಗೇ ಡೈರೆಕ್ಟು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಆವಾಗಲೇ ಹಾಕಿದ್ವಲ್ಲ ನೀರಿಗೆ. ಇವಾಗ ಈ ರೀತಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಒಗ್ಗರಣೆ ಹಾಕಲಿಲ್ಲ ಅಂದ್ರೂ ಬಸ್ಸಾರಿಗೆ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲೆಲ್ಲ ಒಗ್ಗರಣೆನೇ ಹಾಕ್ತಾಯಿರಲಿಲ್ಲ. ಇವಾಗ ನೋಡಿ, ಸ್ವಲ್ಪ ಸಾಸಿವೆ, ಹಾಗೆಯೇ 1-2 ಒಣಗಿದ ಮೆಣಸಿನ್ಕಾಯಿನ ಮುರಿದು ಹಾಕಿದ್ದೀನಿ, ಕರಿಬೇವು, ಇಷ್ಟೇ ಒಗ್ಗರಣೆಗೆ, ನಾವು ಇನ್ನೇನು ಹಾಕೋದಿಲ್ಲ. ಇವಾಗ ಈ ಒಗ್ಗರಣೆನ ಸಾರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೂಪರ್ ಟೇಸ್ಟಿಯಾಗಿ ಬಸ್ಸಾರು ಅನ್ನೋದು ರೆಡಿ ಆಗುತ್ತೆ. ಇವಾಗ ನಾವು ಈ ರೀತಿ ಚೆನ್ನಾಗಿ ಒಂದು ಸಲ ಒಗ್ಗರಣೆಯಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಪಲ್ಯಕ್ಕೆ ಒಗ್ಗರಣೆ ಮಾಡೋಕ್ಕೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಎಣ್ಣೆನ ಹಾಕಿದ್ದೀನಿ. ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಒಂದು 3-4 ಎಸಳಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು 2-3 ಒಣಗಿದ ಮೆಣಸಿನ್ಕಾಯಿನ ಮುರಿದೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಇದನ್ನೆಲ್ಲ ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಫ್ರೈ ಆಗೋವರೆಗೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಕಾಯಿ ತುರಿ ಹಾಗೆಯೇ ಕೊತ್ತಂಬರಿಯನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೆ ಪಲ್ಯಕ್ಕೆ, ಬೀನ್ಸ್ ಪಲ್ಯಕ್ಕೆ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ನಾನಿವಾಗ ಬೇಳೆನ, ಈ ಬೀನ್ಸನ್ನು ಸೇರಿಸ್ಕೊತಾ ಇದ್ದೀನಿ. ನೀರೇನೂ ಇರಬಾರ್ದು, ಬೇಳೆಯಾಗಿದ್ದರೆ ಸ್ವಲ್ಪ ನಮಗೆ ಚೆನ್ನಾಗಿರುತ್ತೆ ಟೇಸ್ಟು ಪಲ್ಯ ಅನ್ನೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಸ್ಸಾರು, ಪಲ್ಯ ಎಲ್ಲ ಕೂಡ ರೆಡಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಇಷ್ಟ ಆದರೆ ನೀವು ಕೂಡ ಒಂದು ಸಲ ಈ ರೀತಿ ಟ್ರೈ ಮಾಡಿ. ಹಾಗೆಯೇ ನೀವು ಯಾವ ರೀತಿ ಮಾಡ್ತೀರಂತ ಕಾಮೆಂಟ್ನಲ್ಲಿ ತಿಳಿಸಿ. ಬಸ್ಸಾರು ತುಂಬ ಗಟ್ಟಿ ಇರಬಾರ್ದು, ನೀರು ಇರಬಾರ್ದು, ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.